Hello friends, welcome to the channel. In this video, we will see how to read for the Life Sciences paper, which is the second paper in Karnataka State Eligibility Test for Assistant Professor. So as all you know, the notification has been already published for Karnataka State Eligibility Test 2021. So this exam will be conducted on 11th April 2021. ನೀವು ಇಲ್ಲಿ ನೋಡಬಹುದು ಇದು ಅಫಿಷಿಯಲ್ ನೋಟಿಫಿಕೇಶನ್ ಸ್ಟಾರ್ಟ್ ಡೇಟ್ 6th February 2021. ಇಲ್ಲಿ ನೋಡಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 7th March 2020 with late fee is 13th March. The exam will be conducted on 11th April 2021. ಇಲ್ಲಿ ನಾವು ಲೈಫ್ ಸೈನ್ಸ್ ಪೇಪರ್ನ ಯಾವ ರೀತಿ ಓದಿದ್ರೆ ನಮಗೆ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ದಿಸ್ ಈಸ್ ದಿ ಅಫಿಷಿಯಲ್ ಸಿಲೆಬಸ್ which is taken from ASET website. So subject code is 28, subject life sciences. The syllabus is divided into 13 units. ಈ ವಿಡಿಯೋದಲ್ಲಿ ನಾವು ಫಸ್ಟ್ 8 ಯೂನಿಟ್ಸ್ನ ಯಾವ ರೀತಿ ಓದಬೇಕು ಮತ್ತು ಆ 8 ಯೂನಿಟ್ಸ್ಗೆ ಯಾವ ಬುಕ್ಸ್ನ ರೆಫರ್ ಮಾಡಿದ್ರೆ ನಮಗೆ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ನೋಡೋಣ. ಇಲ್ಲಿ ದ ನೆಕ್ಸ್ಟ್ 5 units will be discussed in another video. This is in brief about me. These are the exams that I have qualified. So first unit is molecules and their interaction relevant to biology. ಇದು ಬಯೋಕೆಮಿಸ್ಟ್ರಿ ಯೂನಿಟ್. ಓಕೆ, ಸೊ ಇದು ಬೇಸಿಕ್ ಬಯೋಕೆಮಿಸ್ಟ್ರಿ ಯೂನಿಟ್. ನೀವು ಈ ಮುಂದೆ ಬರ್ತಕ್ಕಂಥ 12 ಚಾಪ್ಟರ್ಗೆ ಈ ಫಸ್ಟ್ ಯೂನಿಟ್ನ ನಾವು ಓದ್ಕೊಂಡಿದ್ರೆ ಭಾರಿ ಅನುಕೂಲ ಆಗುತ್ತೆ ನಮಗೆ. ಓಕೆ, ಇಲ್ಲಿ ನೋಡಿ ಸ್ಟ್ರಕ್ಚರ್ ಆಫ್ ಆಟಮ್ಸು, ಮಾಲಿಕ್ಯೂಲ್ಸ್, ಕೆಮಿಕಲ್ ಬಾಂಡ್ಸ್, ಇಲ್ಲಿ ರೆಡ್ ಫಾಂಟ್ಸ್ ಇದೆ ಅಲ್ವಾ, ಇದು ಭಾಳ ಇಂಪಾರ್ಟೆಂಟ್. ಓಕೆ, ಈ ಸಬ್ ಚಾಪ್ಟರ್ಸ್ ಭಾಳ ಇಂಪಾರ್ಟೆಂಟ್. ಇವನ್ನು ಓದಿದ್ರೆ ನಿಮಗೆ ಹೆಚ್ಚಿಗೆ ಮಾರ್ಕ್ಸ್ ಅಥವಾ ಹೆಚ್ಚಿಗೆ ಕ್ವಶನ್ಸ್ ಈ ಸಬ್ ಚಾಪ್ಟರ್ದಿಂದ ಬರ್ಬೋದು. ಇದಕ್ಕೆ ಪ್ರಾಪರ್ ರಿಸೋರ್ಸ್ ಬಯೋಕೆಮಿಸ್ಟ್ರಿ ಬೈ ಟ್ರಯರ್. The second unit is cellular organization. ಇಲ್ಲಿ ನಾವು ಬೆಕರ್ಸ್ ವರ್ಡ್ ಆಫ್ ಸೆಲ್ ಅಂತ ಒಂದು ಬುಕ್ ಇದೆ, ಇದನ್ನು ರೆಫರ್ ಮಾಡಿದ್ರೆ ಇದು ಒಂಥರ ಕೆಮಿಸ್ಟ್ರಿ ಪಾರ್ಟನ್ನು ಸರಿಯಾಗಿ ಕವರ್ ಮಾಡುತ್ತೆ. ಪ್ಲಸ್ ದ ಯೂನಿಟ್ಸ್ ಆರ್ ಇನ್ಫಾರ್ಮೇಷನ್ ಈಸ್ ಗಿವನ್ ಈಸ್ ಪ್ರಾಪರ್ಲಿ ಹಿಯರ್. ಇಲ್ಲಿ ಯೂನಿಟ್ 2 ಅಲ್ಲಿ ಎ ಇಂದ ಇ ತನಕ ಇದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಪ್ರೀವಿಯಸ್ ಕ್ವಶನ್ಸ್ ನೋಡಿದ್ರೆ ನೀವು ಇಲ್ಲಿಂದನೇ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಥರ್ಡ್ ಯೂನಿಟ್ ಈಸ್ ಫಂಡಮೆಂಟಲ್ ಪ್ರೊಸೆಸಸ್. ಇಲ್ಲಿ ಭಾಳ ಇಂಪಾರ್ಟೆಂಟ್ ಯಾವಪ್ಪ ಅಂದರೆ DNA ರೆಪ್ಲಿಕೇಶನು, ರಿಪೇರ್, ರೀಕಾಂಬಿನೇಷನ್, RNA ಸಿಂಥಸಿಸ್ ಆ್ಯಂಡ್ ಪ್ರೊಸೆಸಿಂಗ್, ಪ್ರೋಟೀನ್ ಸಿಂಥಸಿಸ್ ಆ್ಯಂಡ್ ಪ್ರೊಸೆಸಿಂಗ್, ಆ್ಯಂಡ್ ಕಂಟ್ರೋಲ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಆ್ಯಟ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಲೆವೆಲ್ ಬೋತ್ ಪ್ರೊಕ್ಯಾರಿಯೋಟ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಈ ಯೂನಿಟ್ಗೆ ನೀವು ಮಾಲಿಕ್ಯುಲರ್ ಬಯಾಲಜಿ ಬೈ ಬರ್ಟನ್ ಟ್ರಾಪ್, ಮಾಲಿಕ್ಯುಲರ್ ಬಯಾಲಜಿ ಫ್ರಾಮ್ ಜೀನ್ಸ್ ಟು ಪ್ರೋಟೀನ್ಸ್ ಅಂತ ಇದೆ ಬೈ ಬರ್ಟನ್ ಟ್ರಾಪ್, ಅದನ್ನು ರೆಫರ್ ಮಾಡ್ಬೋದು. ಆರ್ ಮಾಲಿಕ್ಯುಲರ್ ಬಯಾಲಜಿ ಆಫ್ ದಿ ಜೀನ್ ಬೈ ಜೇಮ್ಸ್ ವ್ಯಾಟ್ಸನ್ ರೆಫರ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಆಲ್ಸೋ ಈ ಸಬ್ ಯೂನಿಟ್ಸ್ನ ಬಿಟ್ಟು ಬೇರೆ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್, ಆದರೆ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ 4ರಿಂದ ಕ್ವಶನ್ಸ್ ಹೆಚ್ಚಿಗೆ ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಯೂನಿಟ್ 4 ಸೆಲ್ ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ ಸಿಗ್ನಲಿಂಗ್. ಹಿಯರ್ ಸೆಲ್ ಸಿಗ್ನಲಿಂಗ್ ಅಂದ್ರೇನು, ಸೆಲ್ಯುಲಾರ್ ಕಮ್ಯುನಿಕೇಷನ್ ಅಂದ್ರೇನು, ಟೈಟ್ ಜಂಕ್ಷನ್ಸು, ಗ್ಯಾಪ್ ಜಂಕ್ಷನ್ಸು, ಡೆಸ್ಮೋಸೋಮ್ಸು, ಈ ರೀತಿ ಎಲ್ಲ ಬರುತ್ತಲ್ಲ, ಇಲ್ಲಿ ಸೆಲ್ಯುಲಾರ್ ಕಮ್ಯುನಿಕೇಷನಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಯಾನ್ಸರ್, ಅಬೌಟ್ ಕ್ಯಾನ್ಸರ್ ಸೆಲ್ ಹೇಗಾಗುತ್ತೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ಯಾನ್ಸರ್ ಸೆಲ್ಸ್, ವಾಟ್ ಆರ್ ದ ಆಂಕೋಜೀನ್ಸ್, ಓಕೆ, ವಾಟ್ ಆರ್ ಟ್ಯೂಮರ್ ಸಪ್ರೆಸರ್ ಜೀನ್ಸ್, ಇದರದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಮಾಲಿಕ್ಯುಲರ್ ಸೆಲ್ ಬಯಾಲಜಿ ಬೈ ಲೋಡಿಶ್ ಅಲ್ಲಿ ಸಿಗುತ್ತೆ. ಪ್ಲಸ್ ಬೆಕರ್ಸ್ ವರ್ಡ್ ಆಫ್ ಸೆಲ್ಲನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಫಾರ್ ದಿ ಇಮ್ಯುನಾಲಜಿ ಪಾರ್ಟ್
you have to refer Kube's immunology. Next unit 5 is developmental biology. ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ ಏನಪ್ಪ ಅಂದರೆ ಇನ್ವ್ಯಾಜಿನೇಷನ್ನು, ಇನ್ವಲ್ಯೂಷನ್ನು, ಈ ರೀತಿ 5-6 ಕಾನ್ಸೆಪ್ಟ್ ಇದಾವಲ್ಲ, ಇಂಗ್ರೇಷನ್ನು, ಇದನ್ನು ಇದು ಗೊತ್ತಿರ್ಬೇಕು ನಮಗೆ. ಇದರಿಂದನೇ ಡೈರೆಕ್ಟ್ ಕ್ವಶನ್ನು ಕೇಳ್ತಾರೆ. ಓಕೆ, ಸೊ ಈ ಡೆವಲಪ್ಮೆಂಟಲ್ ಬಯಾಲಜಿಗೆ ಪ್ರಾಪರ್ ಬುಕ್ ಯಾವುದಪ್ಪ ಅಂದರೆ ಡೆವಲಪ್ಮೆಂಟಲ್ ಬಯಾಲಜಿ ಬೈ ಗಿಲ್ಬರ್ಟ್ ಸ್ಕಾಟ್. ಓಕೆ, ಸೊ ಹಿಯರ್ ಇಲ್ಲಿ ಆಕ್ಸಿಸ್ ಆ್ಯಂಡ್ ಪ್ಯಾಟರ್ನ್ ಫಾರ್ಮೇಷನ್ ಇನ್ ಡ್ರೋಸೋಫಿಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಆಕ್ಸಿಸ್ ಫಾರ್ಮೇಷನ್ ಪ್ರೋಟೀನ್ಸ್ ಇದಾವಲ್ವಾ, ಓಕೆ, ಅದನ್ನು ನಾವು ಪ್ರಾಪರಾಗಿ ಸ್ಟಡಿ ಮಾಡಿರಬೇಕು. ಓಕೆ, ಪ್ಯಾಟರ್ನ್ ಫಾರ್ಮೇಷನ್, ಜೀನ್ಸ್, ಇಲ್ಲಿ ಮ್ಯಾಟರ್ನಲ್ ಜೀನ್ಸ್, ಮ್ಯಾಟರ್ನಲ್ ಆ್ಯಕ್ಟಿಂಗ್ ಪ್ರೋಟೀನ್ಸ್ ಅಂತ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಓದಿದರೆ. ಸೊ ಇಲ್ಲಿ ಕ್ಲೀವೇಜ್ ಯಾವ ರೀತಿ ಕ್ಲೀವೇಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜರ್ಮ್ ಲೇಯರ್ಸ್, ಎಂಡೋಡರ್ಮ್, ಎಕ್ಟೋಡರ್ಮ್, ಮೀಸೋಡರ್ಮ್, ಇದರಿಂದ ಯಾವ್ಯಾವ ಆರ್ಗನ್ಸ್ ಬರ್ತವೆ ಅಂತ ಕೇಳ್ತಾರೆ ಡೈರೆಕ್ಟ್. ಓಕೆ, ಐ ಈಸ್ ಫಾರ್ಮ್ಡ್ ಫ್ರಮ್ ವಿಚ್ ಜರ್ಮ್ ಲೇಯರ್ ಅಂತ ಕೇಳಿಬಿಡ್ತಾರೆ. ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್. ಸೊ ಐ ಈಸ್ ಫಾರ್ಮ್ಡ್ ಫ್ರಮ್ ಯಾವುದಂತ ನೀವು ಈ ಜರ್ಮ್ ಲೇಯರ್ಸಲ್ಲಿ ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಎ ಬಿ ಸಿ ಮಾಡೆಲ್ ಆಫ್ ಪ್ಲಾಂಟ್ ಡೆವಲಪ್ಮೆಂಟ್. ಈ ಎ ಬಿ ಸಿ ಮಾಡೆಲ್ ನಾವು ಅರಾಬಿಡಾಪ್ಸಿಸ್ ಥಾಲಿಯಾನದಲ್ಲಿ ಕಲಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫ್ಲವರಿಂಗ್ನ ಯಾವ ರೀತಿ ಈ ಎ ಬಿ ಸಿ ಮಾಡೆಲ್ ಜೀನ್ಸ್ ಕಂಟ್ರೋಲ್ ಮಾಡ್ತಾವೆ ಅಂಥೇಳಿ ಕೇಳ್ತಾರೆ. ಓಕೆ, 6th ಯೂನಿಟ್ ಈಸ್ ಸಿಸ್ಟಮ್ಸ್ ಫಿಸಿಯಾಲಜಿ ಪ್ಲ್ಯಾಂಟ್. ಇಲ್ಲಿ ಫೋಟೋಸಿಂಥಸಿಸ್ ಅದು ಸ್ಟೆಪ್ಸ್, ಅದರೊಳಗಡೆ ಲೈಟ್ ರಿಯಾಕ್ಷನ್ನು, ಡಾರ್ಕ್ ರಿಯಾಕ್ಷನ್ನು, ಆ್ಯಂಡ್ ಫೋಟೋ ರೆಸ್ಪಿರೇಷನ್ನು, ನೈಟ್ರೋಜನ್ ಫಿಕ್ಸೇಷನ್ನು, ಪ್ಲಾಂಟ್ ಹಾರ್ಮೋನ್ಸು, ಆ್ಯಂಡ್ ಸ್ಟ್ರೆಸ್ ಫಿಸಿಯಾಲಜಿ. ದೀಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್ ಫ್ರಮ್ ದಿಸ್ ಯೂನಿಟ್. ಓಕೆ, ಇಲ್ಲಿ ಸ್ಟ್ರೆಸ್ ಫಿಸಿಯಾಲಜಿಯಲ್ಲಿ ಪ್ಲಾಂಟ್ ಸ್ಟ್ರೆಸ್ ಆದಾಗ, ವಾಟರ್ ಸ್ಟ್ರೆಸ್ ಆದಾಗ, ಅಥವಾ ಹರ್ಬಿವೋರ್ ಸ್ಟ್ರೆಸ್ ಆದಾಗ ಯಾವ್ಯಾವ ಆ್ಯಸಿಡ್ಸ್ ಬರ್ತವೆ ಅಂಥೇಳಿಲ್ಲ ನೀವು ನೋಡ್ಕೋಬೇಕು. ಓಕೆ, ಅದರ ಪ್ಲಾಂಟ್ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅಂಥೇಳಿ. ಇದಕ್ಕೆ ಬೆಸ್ಟ್ ಬುಕ್ ಅಂದರೆ ಪ್ಲಾಂಟ್ ಫಿಸಿಯಾಲಜಿ ಬೈ ಟೈಸ್ ಆ್ಯಂಡ್ ಝೀಗರ್. ಇಲ್ಲಿ ನೈಟ್ರೋಜನ್ ಫಿಕ್ಸೇಷನಲ್ಲಿ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ನು, ಸಿಂಬಯೋಟಿಕ್ ನೈಟ್ರೋಜನ್ ಫಿಕ್ಸೇಷನ್, ಇದನ್ನೆಲ್ಲ ನೋಡ್ಕೊಳ್ಬೇಕು ನೀವು. ನೆಕ್ಸ್ಟ್ ಇಲ್ಲಿ ಫೋಟೋ ರೆಸ್ಪಿರೇಷನಲ್ಲಿ, ಫೋಟೋ ರೆಸ್ಪಿರೇಷನ್ ಯಾಕಾಗತ್ತೆ, ಫೋಟೋ ರೆಸ್ಪಿರೇಷನ್ನ ಯಾವ ರೀತಿ ಅವಾಯ್ಡ್ ಮಾಡೋಕ್ಕೆ ಪ್ಲ್ಯಾಂಟ್ಸ್ ಯಾವ ರೀತಿ ಅಡಾಪ್ಟ್ ಆಗಿದ್ದಾವೆ, ಅಲ್ಲಿ C4 ಪ್ಲ್ಯಾಂಟ್ಸು, ಕ್ಯಾಮ್ ಪ್ಲ್ಯಾಂಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ನೋಡ್ಕೊಳ್ಬೇಕು. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಬಿಟ್ವೀನ್ C3 ಪ್ಲ್ಯಾಂಟ್ಸ್, C4 ಪ್ಲ್ಯಾಂಟ್ಸ್ ಆ್ಯಂಡ್ ಕ್ಯಾಮ್ ಪ್ಲ್ಯಾಂಟ್ಸ್, ಇದನ್ನು ನೋಡ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್ ಯೂನಿಟ್ ಈಸ್ ಸಿಸ್ಟಮ್ ಫಿಸಿಯಾಲಜಿ ಆ್ಯನಿಮಲ್. ಸೊ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಈ ಪಾರ್ಟಿಂದ ಬರಲ್ಲ. 1 ಪೇಪರಲ್ಲಿ 4ರಿಂದ 5 ಬರೋದು ಮ್ಯಾಕ್ಸಿಮಮ್. ಇದಕ್ಕಾಗಿ ನಾನಿಲ್ಲಿ ಬ್ಲಡ್ ಆ್ಯಂಡ್ ಸರ್ಕ್ಯುಲೇಷನ್ನು, ಬ್ಲಡ್ ಕಾಂಪೊನೆಂಟ್ಸು, ಹಾರ್ಮೋನ್ಸ್ ಆ್ಯಂಡ್ ದೇರ್ ಆ್ಯಕ್ಷನ್, ಇದನ್ನು ಓದ್ಕೊಂಡ್ರೆ ಸಾಕಂತ ಹೇಳ್ತೇನೆ. ಇಲ್ಲಿ ರಿಸೋರ್ಸು ಗ್ಯಾನಾಂಗ್ಸ್ ರಿವ್ಯೂ ಆಫ್ ಮೆಡಿಕಲ್ ಫಿಸಿಯಾಲಜಿ. ನೆಕ್ಸ್ಟ್ ಒನ್ ಯೂನಿಟ್ 8 ಇನ್ಹೆರಿಟನ್ಸ್ ಬಯಾಲಜಿ. ಸೊ ಇಲ್ಲಿ ಎಕ್ಸ್ಟೆನ್ಷನ್ಸ್ ಆಫ್ ಮೆಂಡಲಿಯನ್ ಪ್ರಿನ್ಸಿಪಲ್ಸ್, ಮೈಕ್ರೋಬಿಯಲ್ ಜೆನೆಟಿಕ್ಸ್, ಇದರಲ್ಲಿ ಏನು ಬರುತ್ತೋ ಅಂದರೆ ಕಾಂಜುಗೇಷನ್ನು, ಟ್ರಾನ್ಸ್ಡಕ್ಷನ್ನು, ಟ್ರಾನ್ಸ್ಫಾರ್ಮೇಷನ್, ಇದೆಲ್ಲ ಬರುತ್ತಲ್ಲ, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಹ್ಯೂಮನ್ ಜೆನೆಟಿಕ್ಸಲ್ಲಿ ಪೆಡಿಗ್ರಿ ಕನ್ಸ್ಟ್ರಕ್ಷನ್ನು, ಹ್ಯೂಮನ್ ಜೆನೆಟಿಕ್ ಡಿಸೀಸಸ್ಸು, ಇದೆಲ್ಲ ಇಂಪಾರ್ಟೆಂಟು. ಮ್ಯುಟೇಷನಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಆಫ್ ಕ್ರೋಮೋಸೋಮ್ಸು, ನ್ಯೂಮೆರಿಕಲ್ ಚೇಂಜಸ್ಸು, ಇವೆಲ್ಲ ಇಂಪಾರ್ಟೆಂಟು. ಈ ಇನ್ಹೆರಿಟೆನ್ಸ್ ಬಯಾಲಜಿಗೆ ಜೆನೆಟಿಕ್ಸ್ ಎ ಕಾನ್ಸೆಪ್ಚುವಲ್ ಅಪ್ರೋಚ್ ಬೈ ಬೆಂಜಮಿನ್ ಪಿಯರ್ಸ್ ಅಂತ ಇದೆ, ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಅಥವಾ ಪ್ರಿನ್ಸಿಪಲ್ಸ್ ಆಫ್ ಜೆನೆಟಿಕ್ಸ್ ಬೈ ಸ್ನೂಸ್ಟ್ಯಾಡ್, ಈ ಬುಕ್ಕಿನ ಪಿಯರ್ಸ್ ಬುಕ್ ಚೆನ್ನಾಗಿದೆ. ಫಾರ್ ಮೈಕ್ರೋಬಯಾಲಜಿ ಟಾಪಿಕ್ಸ್ ಯು ಕ್ಯಾನ್ ರೆಫರ್ ಬ್ರಾಕ್ ಬಯಾಲಜಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಬೈ ಟಿ ಮಡಿಗನ್. So this was about the first 8 units and the resources from which to read these 8 units. ಸೊ ಇದನ್ನು ಯಾವ ರೀತಿ ಓದಿದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೇಳ್ಬೇಕಂದ್ರೆ, ಫಸ್ಟ್ ಯು ಕ್ಯಾನ್ ಸ್ಟಾರ್ಟ್ ಬೈ ರೀಡಿಂಗ್ ಮಾಲಿಕ್ಯೂಲ್ಸ್ ಆ್ಯಂಡ್ ದೇರ್ ಇಂಟ್ರಾಕ್ಷನ್ ರಿಲೆವೆಂಟ್ ಟು ಬಯಾಲಜಿ. ಆಫ್ಟರ್ ಯು ರೀಡ್ ದಿಸ್ ಯು ಕ್ಯಾನ್ ಸ್ಟಾರ್ಟ್ ಸೆಲ್ಯುಲರ್ ಆರ್ಗನೈಜೇಷನ್ and
ಫಂಡಮೆಂಟಲ್ ಪ್ರೊಸೆಸಸ್. ಯಾಕಪ್ಪ ಅಂದರೆ ಸೆಲ್ ಯಾವ ರೀತಿ ಅರೇಂಜ್ ಆಗಿದೆ ಅಂತ ಗೊತ್ತಾದಮೇಲೆ ಸೆಲ್ ಒಳಗಡೆ ನಡೀತಕ್ಕಂಥ ಪ್ರೊಸೆಸನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್, ಸೆಲ್ ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ ಸಿಗ್ನಲಿಂಗ್. ನೀವು ಫಸ್ಟ್ ಸೆಲ್ಯುಲರ್ ಆರ್ಗನೈಸೇಷನ್ ಓದಿ ನೆಕ್ಸ್ಟ್ ಸೆಲ್ ಕಮ್ಯುನಿಕೇಷನ್ ಆ್ಯಂಡ್ ಸಿಗ್ನಲಿಂಗ್ ಓದಿದ ಮೇಲೆ ಈ ಫಂಡಮೆಂಟಲ್ ಪ್ರೊಸೆಸ್ ಓದ್ರೂ ಅನುಕೂಲನೇ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಡೆವಲಪ್ಮೆಂಟಲ್ ಬಯಾಲಜಿ. ಇಫ್ ಯು ಫೈಂಡ್ ಇಟ್ ಟು ಬಿ ಡಿಫಿಕಲ್ಟ್ ಇದನ್ನು ಲಾಸ್ಟಿಗೆ ಓದ್ಕೊಳ್ಬೋದು. ಓಕೆ, ಆದರೆ ಸಿಸ್ಟಮ್ ಫಿಸಿಯಾಲಜಿ ಆಫ್ ಪ್ಲಾಂಟ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಒನ್. ಫಂಡಮೆಂಟಲ್ ಪ್ರೊಸೆಸ್ ಆದಮೇಲೆ ಡೈರೆಕ್ಟ್ಲಿ ಯು ಕ್ಯಾನ್ ರೀಡ್ ಸಿಸ್ಟಮ್ ಫಿಸಿಯಾಲಜಿ, ದೆನ್ ಯು ಕ್ಯಾನ್ ರೀಡ್ ಇನ್ಹೆರಿಟೆನ್ಸ್ ಬಯಾಲಜಿ. ಈ ಇನ್ಹೆರಿಟೆನ್ಸ್ ಬಯಾಲಜಿ ಆದಮೇಲೆ ಡೆವಲಪ್ಮೆಂಟಲ್ ಬಯಾಲಜಿ ಆ್ಯಂಡ್ ಎನಿಮಲ್ ಫಿಸಿಯಾಲಜಿ ಓದ್ಬೋದು. ಇಫ್ ಯು ಆರ್ ವೆಲ್ ವರ್ಸ್ಡ್ ವಿತ್ ಡೆವಲಪ್ಮೆಂಟಲ್ ಬಯಾಲಜಿ ಇಟ್ ಈಸ್ ಅಪ್ ಟು ಯು. ಓಕೆ, ನೀವು ಡೆವಲಪ್ಮೆಂಟಲ್ ಬಯಾಲಜಿ ಓದ್ಮೇಲೆ ಎನಿಮಲ್ ಫಿಸಿಯಾಲಜಿ ಓದ್ಕೊಳ್ಬೋದು. ಈ ರೀತಿ ಮಾಡಿದರೆ ನಿಮಗೆ ಕಾನ್ಸೆಪ್ಟ್ಸು ಕ್ಲಿಯರಾಗಿ ಅರ್ಥ ಆಗುತ್ತೆ, ಪ್ಲಸ್ ಎಕ್ಸಾಮಲ್ಲಿ ನಿಮಗೆ ರೀಕಾಲ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಬೇಸಿಕ್ framework. Based on you people it may change. I thank you for watching this video. If you found this video to be useful, you can like the video, share with your friends and subscribe to this channel for more such useful videos.